ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ಬಲಿಪಾಡ್ಯಮಿ ಐತಿ. ನಮ್ಮೂರಲ್ಲಿ ಅಟ್ಟೆವನ್ನು ಇಡೋ ಸಂಪ್ರದಾಯ ಐತಿ. ಇದು ಎಲ್ಲ ಕಡೆನೂ ಮಾಡ್ತಾರೆ. ಅದನ್ನ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿರಿ. ಈ ಥರ ಸಗಣಿ ತಂದು ಅದನ್ನು ಸ್ವಲ್ಪ ಹದ ಮಾಡಿಕೊಂಡು ಈ ಥರ ಮಾಡ್ತೀವಿ ನಾವು. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾವು ಈ ಥರ ಮಾಡ್ತೀವಿ. ನಾವು ಹಟ್ಟೆವನ್ ಅಂತೀವಿ, ಒಂದೊಂದು ಕಡೆ ಪಾಂಡವರು ಅಂತಾರೆ ನೋಡಿರಿ. ಈ ಥರ ಮಾಡ್ತೀವಿ ನಾವು ಪಾಡ್ಯ ದಿನ. ಮೇಲೆ ಅದಕ್ಕೆ ಹೂವು, ಉತ್ತರಾಣಿ ಕಡ್ಡಿ ನೋಡಿರಿ. ಉತ್ತರಾಣಿ ಕಡ್ಡಿ ತೋರಿಸ್ತೀನಿ ನಾನು. ಇಲ್ಲಿ ಉತ್ತರಾಣಿ ಕಡ್ಡಿ ಹರಿತೀನಿ ನೋಡಿರಿ. ಮೇನ್ ಉತ್ತರಾಣಿ ಕಡ್ಡಿ, ಇನ್ನೊಂದು ಮಾಲಿಂಗ ಬಳ್ಳಿ ಅಂತ ಇರ್ತೈತಿ. ಅದು ಭಾಳ ಬೇಕು ಇದಕ್ಕೆ. ಒಂದೊಂದು ಕಡೆ ಗೌರಿ ಹೂವು, ಸೂರ್ಯಪಾನ, ಜೋಳದ ತೇನಿ ಅವನ್ನು ಸುಸ್ತಾರೆ. ನಾವು ಸುಸ್ತೀವಿ. ಏನೇನು ಇರ್ತಾವೆ ಮೇನ್ ಇವನ್ನ ಸುಸ್ತೀವಿ ಜಾಸ್ತಿ. ಉತ್ತರಾಣಿ ಕಡ್ಡಿ ನೋಡಿರಿ, ಇಲ್ಲಿ ಹರ್ಕೊಂಬಂದೀವಿ. ಮಾಲಿನ ಬಳ್ಳಿ ಅವು ಏನೇನು ಇರ್ತಾವೆ ಅವನ್ನೆಲ್ಲನೂ ಸುತ್ತಬೇಕು. ಈ ಥರ ಒಳಗೆ ಹಾಲ್ನ್ಯಾಗ ಇಲ್ಲ ದೇವ್ರ ಮನೆಯಲ್ಲಿಟ್ಟು ಹಿಂಗಿಡ್ತೀವಿ ನಾವು. ಒಂದೇ ಕಡೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಮತ್ತು ದೇವ್ರ ಮನೆ ಬಾಗಿಲಿಗೆ, ಅಡುಗೆ ಮನೆ ಒಳಗೆ ಬಾಗಿಲಿಗೆ ಎರಡು ಹೀಗೆಲ್ಲ ಇಡ್ತೀವಿ. ಒಂದೊಂದು ಕಡೆ ಹಿಂಗೆ ಹಾಲ್ನ್ಯಾಗ ಇಡೋ ಸಂಪ್ರದಾಯ ಇರಲ್ಲ. ಬಾಗಿಲು ಮುಂದೆ ಹಿಂಗಷ್ಟ ಇಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಮಾಡ್ತೀವಿ ನೋಡಿರಿ. ಈ ಥರ ಮಾಡ್ತೀವಿ. ಮಾಲಿನ ಬಳ್ಳಿ ಬಳ್ಳಿ ಇರ್ತಾವೆಲ್ಲ ರೌಂಡ್ ಹಾಕಿ ಈ ಥರ ಎಲ್ಲ ಹೂವು, ಉತ್ತರಾಣಿ ಕಡ್ಡಿ ಏನೇನು ಇರ್ತಾವೆ ಎಲ್ಲವನ್ನು ಹಾಕ್ತೀವಿ ಇದಕ್ಕೆ. ಅಟ್ಟೆವ್ಗೆ ಹಾಕಿ ಮತ್ತು ಈ ಕೆಂಪು ಮಣ್ಣು ಮತ್ತು ಬಿಳೆದರ್ಲಿಂದ ಅಲಂಕಾರ ಮಾಡ್ತೀವಿ. ಪಾದ ಇಡ್ತೀವಿ ಕೃಷ್ಣನ ಹೆಜ್ಜೆ ಟೈಪು. ನಾವು ಹುಡುಗರು ಇರ್ತಾವಲ್ಲ, ಹುಡುಗರ ಕಾಲಿನಿಂದ ಇಡಿಸ್ಬಿಡ್ತೀವಿ. ನೋಡಿರಿ, ಈ ಥರ ಚುಕ್ಕಿ ಪಾದ, ಕೈಲೇನೂ ಪಾದ ಇಡ್ಬೋದು. ನಾನು ಹುಡುಗರ ಕಾಲಿನಿಂದ ಇಡಿಸೀವಿ. ನೋಡಿರಿ, ಎಲ್ಲ ಕಡೆನೂ ಈ ಥರ ಇಟ್ಕೊಂಡು, ಮತ್ತು ಬಿಳಿ ಬಣ್ಣ ಅಂದ್ರೆ ಸುಣ್ಣಲ್ಲೇ ಮಾಡಿರ್ತೀವಿ ನಾವು. ಅದನ್ನೈತಿ ಅದನ್ನು ಪಾದ ಇಡಿಸ್ತೀವಿ. ಸಣ್ಣ ಮಕ್ಕಳಿದ್ದರೆ ಸಣ್ಣ ಮಕ್ಕಳಿಂದಲೇ ಇಡಿಸ್ಬಿಡ್ತೀವಿ ನಾವು. ನೋಡಿರಿ, ಈ ಥರ ಕಡೆಗೆ ಅಲಂಕಾರ ಮಾಡಿದ ಮೇಲೆ ಎಲ್ಲ ಸೀಮೆ ಹೂವು, ಆರತಿ ಎಲ್ಲ ಇಟ್ಟಿದ ಮೇಲೆ ಹಿಂಗೆ ಕಾಣ್ತೈತೆ ನೋಡಿರಿ. ಪೂಜೆ ಮಾಡಿಂದ ಈ ಥರ ಪೂಜೆ ಮಾಡ್ತೀವಿ. ಶಾವಿಗೆ, ಅನ್ನ, ಬದ್ನೆಕಾಯಿ ಪಲ್ಯ ಇವನ್ನೆಲ್ಲ ರೆಡಿ ಮಾಡ್ತೀವಿ ನಾವು. ಈ ಥರ ಆದಮೇಲೆ ಸಾಯಂಕಾಲ ಏನಿರ್ತಲ್ಲ ನೋಡಿರಿ, ಎಲ್ಲ ಕಡೆ ಇಟ್ಟಿವಿ. ದೇವ್ರ ಮ್ಯಾಗ, ಬಾಗಿಲಿಗೆ ಎಲ್ಲ ಕಡೆ ಇಡ್ತೀವಿ. ಸಾಯಂಕಾಲ ಏನೈತಿ, ಇವನ್ನ ಮೆಳಗಿ ಮೇಲೆ ಹೋಗಿ ಪೂಜೆ ಮಾಡಿ ಊದಿನ ಕಡ್ಡಿ ಬೆಳಗಿ ಮೆಳಗಿ ಮೇಲೆ ಹೋಗಿ ಅಲ್ಲಿ ಊದಿನ ಕಡ್ಡಿ ಬೆಳಗಿ ಇಟ್ಟು ಬರ್ತೀವಿ. ನಿಮ್ಮ ಕಡೆ ಹೆಂಗೈತಿ ಸಂಪ್ರದಾಯ ಅದನ್ನು ಕಾಮೆಂಟ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ.